ವಿಧಾನಸಭಾ ಕ್ಷೇತ್ರದ ಕುರುಬರಹಳ್ಳಿಯಲ್ಲಿರುವ ಜಯದುರ್ಗ ಕಲ್ಯಾಣ ಮಂಟಪದಲ್ಲಿ ಅಷ್ಟಲಕ್ಷ್ಮಿ ಸಿಲ್ಕ್ ಅಂಡ್ ಸ್ಯಾರೀಸ್ ವತಿಯಿಂದ ಆಗಸ್ಟ್ 14, 15 ಮತ್ತು 16ರ ಭಾನುವಾರದವರೆಗೆ 2026ರ ಕರ್ನಾಟಕದ ಅತಿ ದೊಡ್ಡ ಮೈಸೂರು ಸಿಲ್ಕ್ ಅಂಡ್ ಸ್ಯಾರೀಸ್ ಎಕ್ಸ್ಪೋ ಆಯೋಜಿಸಲಾಗಿದೆ. ಮೇಳವನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಉಪಮಹಾಪೌರರಾದ ಶ್ರೀಮತಿ ಹೇಮಲತಾ ಗೋಪಾಲಯ್ಯನವರು ಉದ್ಘಾಟಿಸಿದರು. ಬಿಬಿಎಂಪಿ ಮಾಜಿ ಸದಸ್ಯರಾದ ಶ್ರೀಮತಿ ಪದ್ಮಾವತಿ ಶ್ರೀನಿವಾಸ್ ಹಾಗೂ ಶ್ರೀಮತಿ ನಾಗರತ್ನ ಲೋಕೇಶ್ ಭಾಗವಹಿಸಿದ್ದರು. ಮೇಳದ ಆಯೋಜಕರಾದ ತಿಮ್ಮೇಗೌಡ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ನಟಿ ವಿದ್ಯಾರಾಜ್ ಸೇರಿದಂತೆ ಹಲವು ಗಣ್ಯರು ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಆಗಮಿಸಿದ ಗಣ್ಯರ ಸಮನ್ವಯತೆಯಲ್ಲಿ ಮಹಿಳಾ ಮುಖಂಡರಾದ ಶ್ರೀಮತಿ ಗೀತಾ ಅವರು ಭಾಗವಹಿಸಿದ್ದರು. ಮಹಿಳೆಯರಿಗಾಗಿ ವಿವಿಧ ವಿನ್ಯಾಸಗಳು ಹಾಗೂ ಆಕರ್ಷಕ ಸೀರೆಗಳ ಸಂಗ್ರಹವನ್ನು ಒಂದೇ ವೇದಿಕೆಯಲ್ಲಿ ಒದಗಿಸಿರುವ ಈ ಎಕ್ಸ್ಪೋಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ಮೈಸೂರು ಸಿಲ್ಕ್ ಹಾಗೂ ವಿವಿಧ ವಿನ್ಯಾಸಗಳ ಸೀರೆಗಳ ವಿಶೇಷ ಪ್ರದರ್ಶನ ಮತ್ತು ಮಾರಾಟ ಮೇಳದ ಕುರಿತು ಶ್ರೀಮತಿ ಹೇಮಲತಾ ಗೋಪಾಲಯ್ಯ ಸೇರಿದಂತೆ ಆಗಮಿಸಿದ್ದ ಗಣ್ಯರು ಮಾತನಾಡಿದರು. ಸ್ನೇಹಿತರೆ, ನಿಮಗೆಲ್ಲ ಸಿಹಿ ಸುದ್ದಿ, ಒಳ್ಳೆಯ ಖುಷಿಯಾದಂತಹ ಸೀರೆಗಳ ಸುದ್ದಿ. ಅಷ್ಟಲಕ್ಷ್ಮಿ ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ಅವರ ವತಿಯಿಂದ ತಿಮ್ಮೇಗೌಡರು ಅವರು ಜೆ.ಸಿ. ನಗರ ಕುರುಬರಹಳ್ಳಿಯಲ್ಲಿ ಅಷ್ಟಲಕ್ಷ್ಮಿ ಸಿಲ್ಕ್ ಆ್ಯಂಡ್ ಸ್ಯಾರಿಯಿಂದ ಎಕ್ಸ್ಪೋವನ್ನು ಮಾಡಿದ್ದಾರೆ. ಒಳ್ಳೆಯ ಕಣ್ಣು ಮನಸೂರೆಗೊಳ್ಳುವಂತಹ ಸೀರೆಗಳಿದೆ, ನವನವೀನ ರೀತಿಯ ಡಿಸೈನರಿ ಸ್ಯಾರೀಸ್ಗಳಿದೆ. ನಿಮಗೆ ಸಾಫ್ಟ್ ಸಿಲ್ಕ್ ಬೇಕಾ ಮತ್ತು ಕಲಂಕಾರಿ ಪ್ರಿಂಟೆಡ್ ಬೇಕಾ, ಪ್ರತಿಯೊಂದು ಸೀರೆ ಒಂದಕ್ಕೆ ಇನ್ನೊಂದು ಮೀರಿಸ್ತಿದೆ. ಬನ್ನಿ, ನಿಮಗೆ ಕೈಗೆಟಿಸುವಂತಹ ನಿಖರವಾದ ಬೆಲೆಯಲ್ಲಿ ಸೀರೆಗಳು ಸಿಗ್ತಾಯಿದೆ ಸ್ನೇಹಿತರೆ. ಹಾಗಾಗಿ ಬಂದು ಒಮ್ಮೆ ಭೇಟಿ ನೀಡಿ, ಒಂದು ತೊಗೊಂಡ್ರೆ ಒಂದು ಫ್ರೀ ಅಲ್ವಾ? ಎಷ್ಟು ಖುಷಿ ಅಲ್ಲ ಹೆಣ್ಮಕ್ಳಿಗೆ. ಬನ್ನಿ, ಹೀಗೆ ಬರ್ತೀರಾ. 3 ದಿನಗಳ ಕಾಲ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮದಲ್ಲಿ ಸೀರೆಯ ಒಂದು ಉದ್ಘಾಟನೆಯಲ್ಲಿ ನಮ್ಮೆಲ್ಲರ ಪ್ರೀತಿಯ ಅಕ್ಕ ಗೋಪಾಲಣ್ಣವರು, ಹೇಮಲತಾ ಗೋಪಾಲಣ್ಣವರು ಕೂಡ ಬಂದಿದ್ದಾರೆ. ತುಂಬ ಚೆನ್ನಾಗಿದೆ. ಏಕೆಂದರೆ ಈಗಾಗಲೇ ನಮ್ಮ ಹೆಣ್ಮಕ್ಳು ಎಲ್ಲರಿಗೂ ಮನೇಲೂ ಒಂದೊಂದು ಪರ್ಚೇಸ್ ಇದ್ದೇ ಇರುತ್ತೆ. ಹಬ್ಬ ಇರೋದ್ರಿಂದ, ವರಮಹಾಲಕ್ಷ್ಮಿ ಹಬ್ಬ ಹತ್ರದ್ರಿಂದ ಪ್ರತಿಯೊಬ್ಬರೂ ಸಹ ಮನೆಯಲ್ಲಿ ಎಂಥ ಕುಟುಂಬದವರು ಆಗಲಾದ್ರು ಕಡು ಬಡತನ ಇದ್ರೂ ಸಹ ಒಂದು ಕಳಸ ಇಟ್ಟು ಒಂದು ಸೀರೆ ಇಟ್ಟು ಪೂಜೆ ಮಾಡೋಂಥ ಸಂಸ್ಕೃತಿ ಮತ್ತು ಅವರೆಲ್ಲ ಕುಟುಂಬದವರು ಸೇರಿ ಇವತ್ತೊಂದು ಒಳ್ಳೆ ಎಕ್ಸ್ಪೋ ಮಾಡಿದ್ದಾರೆ ನಮಗೋಸ್ಕರ. ಎಲ್ಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಹಿಳೆಯರು ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಒಂದು ಸೀರೆ ತೊಗೊಂಡ್ರೆ ಒಂದು ಫ್ರೀ ಇದೆ. 2 ಕಣ್ಣು ಸಾಲದು ಒಂದು ಸೀರೆಗಳು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಕಾಂಚೀವರಮಿಂದ ಹಿಡಿದು ಮೈಸೂರು ಸಿಲ್ಕಿಂದ ಹಿಡಿದು ಪ್ರಿಂಟೆಡ್ ಸಿಲ್ಕಿಂದ ಹಿಡಿದು ಸಾಫ್ಟ್ ಸಿಲ್ಕಿಂದ ಹಿಡಿದು ಪ್ರತಿಯೊಂದು ಸೀರೆನೂ ಸಹ ಇಟ್ಟಿದ್ದಾರೆ. ಹಾಗೆ ಒಂದು ತೊಗೊಂಡ್ರೆ ಒಂದು ಫ್ರೀನೂ ಸಹ ಆಫರ್ ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಹೆಣ್ಮಕ್ಳು ಬಂದು ಭಾಗವಹಿಸಿ ಒಂದಷ್ಟು ಸೀರೆ ಪರ್ಚೇಸ್ ಮಾಡಿಕೊಂಡು ನಮಗೂ ಖುಷಿ ಇರುತ್ತೆ. ಒಂದು ಒಳ್ಳೆ ಅಂಗಡಿ ಸೀರೆ ಪರ್ಚೇಸ್ ಮಾಡಿದ್ವಿ ಅನ್ನೋದೊಂದು ಎಲ್ಲರಿಗೂ ಖುಷಿ ಇರುತ್ತೆ. ಬಂದು ಎಲ್ಲ ಭಾಗವಹಿಸಿ ಸೀರೆ ಪರ್ಚೇಸ್ ಮಾಡಿ ಅಂತ ಕೇಳ್ಕೊತೀನಿ. ಮೈಸೂರು ಸಿಲ್ಕ್ ಅಂತಕ್ಕಂಥದ್ದು ವಿಶ್ವ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಸೊ ಅದ್ರ ಬಗ್ಗೆ ತಮಗೇನು? ಮೈಸೂರು ಸಿಲ್ಕ್ ಸ್ಯಾರಿ ನಿಮಗೆಲ್ಲ ಗೊತ್ತಿರೋದಕ್ಕೆ KCC ಸೀರೆಗಳು ಮಿನಿಮಮ್ ಚಿಕ್ಕ ಬಾರ್ಡ್ರು, ಒಂದು ಅರ್ಧ ಇಂಚಿರೋ ಬಾರ್ಡ್ರು ಇವತ್ತು 15,000 20,000 ರೂಪಾಯಿ ಇದೆ. KCC ಪ್ಯೂರ್ ಸಿಲ್ಕ್ ಅಂದರೆ ಪ್ಯೂರ್ ಸಿಲ್ಕ್ ಇದು ಇರುತ್ತೆ, ಸಿಲ್ಕೆಲ್ಲ ಒಂದೇ ಇರುತ್ತೆ. ಅವರೊಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ KCC ಸೀರೆ. ಅದನ್ನು ಪ್ರತಿಯೊಬ್ಬರು ತೊಗೊಳೋಕೆ ಕಷ್ಟನೇ, ಯಾಕೆಂದರೆ ನಿಜವಾಗ್ಲೂ ಕಷ್ಟನೇ ಪರಿಸ್ಥಿತಿ. ಇವತ್ತು ನಮಗೆ 4,000ರಿಂದ 5,000ದಲ್ಲಿ ಒಂದು ಮೈಸೂರು ಸಿಲ್ಕನ್ನು, ಪ್ಯೂರ್ ಸಿಲ್ಕನ್ನು ಕೊಡುವಂಥ ಒಂದು ಕೆಲಸವನ್ನು ನಮ್ಮ ಸಿಲ್ಕ್ ಇಂಡಸ್ಟ್ರಿ ಮಾಡ್ತಾಯಿದೆ. ಅದರಲ್ಲಿ ಇವತ್ತು ನಮ್ಮ ಅಷ್ಟಲಕ್ಷ್ಮಿ ಸಿಲ್ಕ್ ಸೀರೆ ವತಿಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಸೀರೆನೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿನ ತಂದಿಟ್ಟಿದ್ದಾರೆ. ಒಂದು ಒಳ್ಳೆಯ ಆಫರ್ ಇದೆ, ಒಳ್ಳೆಯ ಅವಕಾಶ ಇದೆ ನಮಗೆ ಪರ್ಚೇಸ್ ಮಾಡಲಿಕ್ಕೆ. ಬಂದು ಎಲ್ಲರೂ ಬಂದು ಪರ್ಚೇಸ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದದಲ್ಲಿ ಆರಂಭಿಕವಾಗಿ ನಾಗರ ಪಂಚಮಿಯಿಂದ ಇನ್ನು ಹಬ್ಬಗಳ ಸಾಲು ಪ್ರಾರಂಭ ಆಗುತ್ತೆ. ಈ ಬಗ್ಗೆ ಶ್ರಾವಣ ಮಾಸ ಅಂದ್ರೇ ಹಬ್ಬಗಳ ಸಾಲೆ. ಹಾಗಾಗಿ ನಾಗರ ಪಂಚಮಿ, ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ ಮತ್ತು ಮಹಾಲಮಾವಾಸ್ಯೆ ಇನ್ನು ಶುರುವಾಗೋದು ಹಬ್ಬಗಳ ಸಾಲು ಶುರುವಾಗೋಂಥ ಒಂದು ದಿನ. ಹಾಗಾಗಿ ಸೀರೆಗಳು ಇಷ್ಟೊಂದು ಸಂಖ್ಯೆಯಲ್ಲಿ ಇರೋದ್ರಿಂದ ಪ್ರತಿಯೊಂದು ಹಬ್ಬಕ್ಕೂ ಮಹಿಳೆಯರಿಗೆ ಒಂದೊಂದು ಹೊಸ ಸೀರೆ ಬೇಕೇ ಆಗುತ್ತೆ. ಒಂದು ಖುಷಿ ಅದರಲ್ಲಿ ಒಂದು ಪರ್ಚೇಸ್ ಮಾಡೋದ್ರಲ್ಲಿ. ಹಾಗಾಗಿ ಒಂದೊಳ್ಳೆ ಅವಕಾಶ, ಒಂದೆಲ್ಲರೂ ಭಾಗವಹಿಸಿ ಅಂತ ಕೇಳ್ಕೊತೀನಿ. ಮಾಜಿ ಸಚಿವರು ಮತ್ತು ಸ್ಥಳೀಯ ಶಾಸಕರಾದಂಥ ಗೋಪಾಲಯ್ಯ ಅವರ ನೇತೃತ್ವದಲ್ಲಿ ಕ್ರೀಡೆಗೆ ಯುವಕರಿಗೆ ಪ್ರೋತ್ಸಾಹ ನೀಡಬೇಕು ಅನ್ನೋ ಕಾರಣಕ್ಕೆ GH ಕಪ್ ಅನ್ನೋ ಒಂದು ಪಂದ್ಯಾವಳಿಯನ್ನು ಕೂಡ ಏರ್ಪಡಿಸಿದ್ದಾರೆ. ಈ ಬಗ್ಗೆ ಇವತ್ತು ಮೊದಲನೇ ಬಾರಿಗೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇ ಬಾರಿಗೆ ಯುವ ಮೋರ್ಚಾ ವತಿಯಿಂದ ಡಾಕ್ಟರ್ ಮಂಜುನಾಥ್ ಗೌಡ ಅವರ ನೇತೃತ್ವದಲ್ಲಿ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ನಡೀತಾ ಇರೋಂಥ ಒಂದು GH ಕಪ್ಪು ನಮ್ಮ ಶಾಸಕರ ಒಂದು ಆಸೆ. ಎಲ್ಲ ಯುವಕರ ಒಂದು ಸೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ 12 ವಾರ್ಡ್ನ ಎಲ್ಲ ಪದಾಧಿಕಾರಿಗಳು ಮತ್ತು ಪೇರೆಂಟ್ಸ್ ಬಾಡಿ ಎಲ್ಲ ಪದಾಧಿಕಾರಿಗಳು ಬಂದು ಭಾಗವಹಿಸಿ ಸುಮಾರು ಒಂದು 500ರಿಂದ 520 ಪ್ಲೇಯರ್ಸ್ ಇದ್ದಾರೆ.
53 ಮ್ಯಾಚ್ ನಡೀತಾ ಇದೆ. ಇವತ್ತು, ನಾಳೆ ಮತ್ತು ನಾಡಿದ್ದು ಭಾನುವಾರ ಫೈನಲ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಬಹಳ ಉತ್ಸುಕವಾಗಿ ಭಾಗವಹಿಸಿದ್ದಾರೆ. ಈಗಷ್ಟೇ ಇನಾಗ್ರೇಷನ್ ಮಾಡಿ ಇಲ್ಲಿಗೆ ಬಂದಿರುವಂಥದ್ದು ಒಂದು ಒಳ್ಳೆಯ ಕಾರ್ಯಕ್ರಮ. ಪ್ರತಿ ವರ್ಷವೂ ಸಹ ಈ ಕಾರ್ಯಕ್ರಮ ಮಾಡ್ಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಶಾಸಕರ ಒತ್ತಾಸೆ ನಡ್ಕೊಂಡು ಹೋಗ್ತದೆ. ಒಳ್ಳೆ ಪ್ಲೇಯರ್ಸ್ ಅಂತೂ ನಿಜ ಒಂದು 2 ಮ್ಯಾಚ್ ನೋಡ್ಕೊಂಡು ಬಂದ್ವಿ ನಾವು. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ಲರೂ, ನೋಡೋಕ್ಕೆ ಖುಷಿ. ಅದರಲ್ಲೂ ಪೇರೆಂಟ್ಸ್ ಬಾಡಿ ಅವರು ಆಡೋದಂತೂ ಇದರಲ್ಲಿ ಬಹಳ ಖುಷಿ ಆಗುತ್ತೆ. ಯಾಕೆಂದರೆ ಅವರು ಬಗ್ಗೆ ಎದೊಳೋದು ಅಬೌವ್ 50 ಇರ್ತಾರೆ. ತುಂಬ ಒಂಥರ ಖುಷಿಯಾದಂಥ ವಿಷಯ ಅದರಲ್ಲೆಲ್ಲ ಭಾಗವಹಿಸಿರೋದು ಅಂತ ಹೇಳ್ತೀನಿ ನಾನು. ಇಷ್ಟೊತ್ತವರೆಗೂ ನಮ್ಮ ಅಕ್ಕವರೇ ಮಾತಾಡಿದ್ದಾರೆ, ಎಲ್ಲ ಮಾತಾಡಿದ್ದಾರೆ. ಈ ಒಂದು ಸೀರೆಗಳು ಚೆನ್ನಾಗಿದೆ, ಅಷ್ಟಲಕ್ಷ್ಮಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅವರಿಂದ ಚೆನ್ನಾಗೆಲ್ಲ ಅರೇಂಜ್ ಮಾಡಿದ್ದಾರೆ, ಆರ್ಗನೈಸ್ ಮಾಡಿದ್ದಾರೆ. ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತಲೂ ಹೇಳಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಒಂದು ಸ್ಯಾರಿ ಅಂಗಡಿಯವರಿಗೂ ಚೆನ್ನಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗೌರಿ ಹಬ್ಬ ಬರ್ತಾಯಿದೆ ಮುಂದಿನ ದಿನಗಳಲ್ಲಿ, ಅವ್ರಿಗೆ ಒಳ್ಳೆಯದಾಗಲಿ, ಶುಭ ಹಾರೈಸೋಣ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬ ಶುಭಾಶಯಗಳು, ಗೌರಿ ಹಬ್ಬ ಶುಭಾಶಯಗಳು. ಇವತ್ತು ಮಹಾಲಕ್ಷ್ಮಿ ಲೇಔಟಲ್ಲಿ ಏನು ಕ್ರಿಕೆಟನ್ನು ಆಯೋಜನೆ ಮಾಡಿದ್ದಾರೆ, ನಮ್ಮೆಲ್ಲ ಮುಖಂಡರುಗಳಿಗೆ, ಅಂದರೆ ಪುರುಷ ವ್ಯಕ್ತಿಗಳಿಗೇನೂ ಇರಲಿಲ್ಲ. ಅವರು ನಮ್ಮಗಳಿಗೆ ಮಹಿಳೆಯರಿಗೆ ಕಾರ್ಯಕ್ರಮ ಕೊಡ್ತೀರಾ, ಹುಡುಗರಿಗೆ ಏನೂ ಕೊಡಲ್ಲ, ಗಂಡಸರು ಸುಮ್ಮನೆ ದುಡಿಸ್ಕೋತೀರಾ ಅಂತಾರೆ. ಇವತ್ತು ನಮ್ಮ ಗೋಪಾಲಣ್ಣವರು, ಹೇಮಲತಕ್ಕ ಅವರು ಅವರ ಹೆಸರಿನಲ್ಲೇ ಒಂದು ಕ್ರಿಕೆಟ್ ಟೀಮ್ಗಳನ್ನು ಮಾಡಿ, 12 ವಾರ್ಡಲ್ಲೂ ಸದಾ ಒಂದು ಕ್ರಿಕೆಟ್ ಟೀಮ್ಗಳನ್ನು ಮಾಡಿ ಇವತ್ತು ಆಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಆಡಲಿ, ಯಾರೇ ಕಪ್ ಗೆದ್ರೂ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕಪ್ ಅಂತ ಹೇಳ್ತೀನಿ ಸರ್. ಅಯ್ಯೋ, ಅದಕ್ಕೆ ಏನು ಎಷ್ಟಿದ್ರೂ ನಮ್ಗೆ ಆಸೆ ತಪ್ಪೋದಿಲ್ಲ. ಸೀರೆ ಅನ್ನೋದು ನಾರಿಗೆ ಒಂದು ಅವರ ಒಂದು ಇದಕ್ಕೇನೇನೇ ಅಂದ, ಶೋಭೆ ಅದು ಅಲ್ಲೋರ. ಅಂಥದ್ದು ಸೀರೆ ಅನ್ನೋದು ಯಾರಿಗಿಷ್ಟ ಇಲ್ಲ ಹೇಳಿ? ನಮ್ಮ ಮನೆಗಳಲ್ಲಾಗಿರ್ಬೋದು, ನಿಮ್ಮ ಮನೇಲಾಗಿರ್ಬೋದು, ಎಲ್ರಿಗೂ ಇಷ್ಟ. ಹೆಣ್ಮಕ್ಳಿಗೆ ಬಟ್ಟೆ ಮೇಲೆ ಇರೋ ಅಷ್ಟು ವ್ಯಾಮೋಹ ಯಾರ ಮೇಲೂ ಇರೋದಿಲ್ಲ. ಹಂಗೆ ಇವರೆಲ್ಲರೂ ಮಾಡಿದ್ದಾರೆ, ಒಳ್ಳೆಯದಾಗಲಿ ಅವರುಗಳಿಗೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯವನ್ನು ಕೋರ್ತಾ, ಇವತ್ತೇನು ಸಾಲು ಹಬ್ಬಗಳ ಒಂದು ಕಾಲ ಪರ್ವ ಶುರುವಾಗಿದೆ. ಜಯದುರ್ಗ ಚೌಟ್ರಿಯಲ್ಲಿ ಅಷ್ಟಲಕ್ಷ್ಮಿ ಸಿಲ್ಕ್ ವತಿಯಿಂದ ಇವತ್ತು ಏನು ಸೀರೆಗಳ ಒಂದು ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಈಗಿನ ದಿನಗಳಲ್ಲಿ ನೇಕಾರರು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಸೀರೆ ಉಡೋರೇ ಕಡಿಮೆ ಆಗಿಬಿಟ್ಟಿದ್ದಾರೆ. ಸೀರೆನೇ ನಾರಿಗೆ ಅಂದ ಅಂತ ನಾವು ಹೇಳ್ತೀವಿ. ಆದರೆ ಈಗಿನ ದಿನದಲ್ಲಿ ಬೇರೆ ಬೇರೆ ಕಲ್ಚರ್ ಬಂದು ಈಗ ಸೀರೆ ಉಡೋವಂಥವರೇ ಕಡಿಮೆ ಆಗಿಬಿಟ್ಟಿದ್ದಾರೆ. ಅಂಥ ಇದರಲ್ಲೂ ಇವತ್ತು ಹಬ್ಬಗಳ ಟೈಮಲ್ಲಿ ಎಂಥ ಬಡವರೇ ಆದ್ರೂ ಸಹ ಒಂದು ಸೀರೆಯನ್ನು ಇಟ್ಟು ಮಹಾಲಕ್ಷ್ಮಿಯನ್ನು ಪೂಜಿಸುವಂಥ ಈ ಕಾಲದಲ್ಲಿ ಇವತ್ತಿನ ದಿನ ಅತಿ ಕಡಿಮೆ ರೇಟಲ್ಲಿ ಒಂದು ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಮಹಿಳೆಯರಿಗೆ ಏನು ಮೆಸೇಜ್ ಕೊಡ್ತೀರಾ ಈ ಒಂದು ಸ್ಯಾರಿ ಮೇಳದ ಬಗ್ಗೆ? ಈ ಸ್ಯಾರಿ ಮೇಳಕ್ಕೆ ಬಂದು ಭಾಗವಹಿಸಿ ತುಂಬ ಚೆನ್ನಾಗಿದೆ. ಕಲೆಕ್ಷನ್ಸ್ ಎಲ್ಲ ಅನೇಕ ರೀತಿಯಲ್ಲಿ ಬಜೆಟ್ ಫ್ರೆಂಡ್ಲಿ ಆಗಿದೆ. ಎಂಥ ಮಧ್ಯಮ ವರ್ಗದವರಾಗ್ಬೋದು, ಎಂಥವರಾದರೂ ಸಹ ಪರ್ಚೇಸ್ ಮಾಡ್ಬೋದು. ಬೈ 1 get 1 ಆಫರ್ ಕೊಟ್ಟಿದ್ದಾರೆ. ಅದಕ್ಕೆ ತಾವೆಲ್ಲರೂ ಬಂದು ಈ ಸೀರೆ ಮೇಳದಲ್ಲಿ ಭಾಗವಹಿಸಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊ. ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ಸ್ಯಾರಿ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ? ನನಗಂತೂ ಸ್ಯಾರಿ ಅಂದರೆ ತುಂಬ ಇಷ್ಟ. ನೀವು ನೋಡ್ಬೋದು, ಇವತ್ತು ನಾನು ಸ್ಯಾರಿಲೇ ಬಂದಿದ್ದೀನಿ. ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಿದೆ. ತುಂಬ ಜನ ಇವಾಗ ಸ್ಯಾರಿಗಳು ತೊಗೋಬೇಕು ಅಂತ ಕಾಯ್ತಿರ್ತಾರೆ. ಮತ್ತು ಮದುವೆ ಸೀಸನ್ನು ಸ್ಟಾರ್ಟ್ ಆಯಿತು. ಆಮೇಲೆ ನಮಗಂತೂ ಸೀರಿಯಲ್ಗೆ ಸ್ಯಾರಿನೇ ಬೇಕು. ಮದುವೆ ಆದಮೇಲೆ ಎಲ್ಲರೂ ಸ್ಯಾರಿ ಅಂತಲೇ ಹಾಕ್ಕೊತಾ ಇರ್ತೀವಿ. ಬಟ್ ಎಲ್ಲಿ ಆಫರ್ ಸಿಗುತ್ತೆ, ಎಲ್ಲಿ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ ನಮಗೆ ಗೊತ್ತಿರಲ್ಲ. ಹಾಗೆಯೇ ನಾನು ಹೋದ ವರ್ಷದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೋಬೇಕು ಅಂತ ಹೋಗಿದ್ದೆ ಚಿಕ್ಕಪೇಟೆಗೆ. ಯೂಶ್ವಲಿ ಎಲ್ಲ ಹೇಳ್ತಾರೆ ಚಿಕ್ಕಪೇಟೆಯಲ್ಲಿ ತುಂಬ ಕಡಿಮೆಗೆ ಸಿಗುತ್ತೆ ಅಂತ. ಬಟ್ ನಾನು ತುಂಬ ಸಿಂಪಲ್ ಸ್ಯಾರಿ ನೋಡಿದ್ದು. ಅದಕ್ಕೇ 5000 6000 ಹೇಳಿದ್ರು ಲಕ್ಷ್ಮಿ ಗೂಡ್ಸೋದಕ್ಕೆ. ಓಕೆ, ದುಡ್ಡು ಕೊಡೋಣ, ಬಟ್ ಅದ್ರ ತಕ್ಕಂಗೆ ಸ್ಯಾರಿ ಇರಬೇಕು, ನಮಗೆ ಇಷ್ಟ ಆಗಬೇಕು. ಆ ದುಡ್ಡಿಗೂ ಓಕೆ, ನನಗೆ ಈ ಸ್ಯಾರಿ ಚೆನ್ನಾಗಿದೆ ಅಂತ ಅನಿಸ್ಬೇಕು. ಬಟ್ ನಂಗೆ ಅಷ್ಟು ದುಡ್ಡು ಕೊಟ್ಟರು ಸ್ಯಾರಿ ಚೆನ್ನಾಗಿದೆ ಅಂತ ನಿಜವಾಗ್ಲೂ ನಂಗೆ ಅನ್ನಿಸ್ಲಿಲ್ಲ. ಇಲ್ಲಿ ನಿಜವಾಗ್ಲೂ ಸರ್, ನಿನ್ನೆ ಈ ಅಷ್ಟಲಕ್ಷ್ಮಿ ಸಿಲ್ಕ್ಸ್ ಎಕ್ಸ್ಪೋ ಮಾಡ್ತಿದ್ದಾರಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸ್ಯಾರೀಸು. ಆ ರೇಂಜ್ ಅಂತಲ್ಲ, ಇವಾಗ ನಾನು ಇಲ್ಲಿ 30,000 ಸ್ಯಾರಿ ನೋಡಿದೆ, 1500 ಸ್ಯಾರಿ ನೋಡಿದೆ. ನನಗೆ ಆ ಡಿಸೈನ್ ಆಗಲಿ, ಆ ಕ್ವಾಲಿಟಿ ಆಗಲಿ, ಎರಡಕ್ಕೂ ತುಂಬ ಅಂದರೆ ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ತಿಲ್ಲ. ತುಂಬ ಚೆನ್ನಾಗಿದೆ. ನಿಮಗೆ 30,000 ಸ್ಯಾರಿ ಉಡೋರು ಅಂದರೆ ಲೈಟ್ ವೆಯ್ಟ್ ಸ್ಯಾರಿ ಬೇಕು, ಕಂಫರ್ಟ್ ಸ್ಯಾರಿ ಬೇಕು ಅಂತನೋರ್ಗು ಇಲ್ಲಿ ತುಂಬ ಚೆನ್ನಾಗಿದೆ. ಹಾಗೆಯೇ ಇಲ್ಲ ಡಿಸೈನ್ಸ್ ಚೆನ್ನಾಗಿದೆ, ಕ್ಲಾತು ಚೆನ್ನಾಗಿದೆ.
ಈ ಸ್ಯಾರಿ ಓಕೆ ಅಂತಂದ್ರು 1500ಗೆ 2 ಸ್ಯಾರಿ ಸಿಗ್ತಾ ಇದೆ. ಇವತ್ತೇನೋ ಆಫರ್ ಇದೆಯಂತೆ, 4 ಸ್ಯಾರಿ ಏನೋ ಕೊಡ್ತಾರೆ. 1000ಗೆ 4 ಸ್ಯಾರೀಸ್ ಕೊಡ್ತಾ ಇದ್ದಾರೆ. ಅದು ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಅಂತ. ನನಗೆ ತುಂಬ ಇಷ್ಟ ಆಯಿತು. ಸೊ ಬೇಜಾರಾಗ್ತಿರೋದೇನೆಂದರೆ ನಮ್ಮ ತಾಯಿನ ಕರ್ಕೊಂಬಂದಿದ್ರೆ ಚೆನ್ನಾಗಿರ್ತಿತ್ತು, ಅವ್ರಿಗೂ ಒಂದು ಶಾಪಿಂಗ್ ಆಗ್ತಿತ್ತು ಅಂತ ಬೇಜಾರು. ನೋಡ್ತೀನಿ, ಆದರೆ ನಾನು ಖಂಡಿತ ಸಂಜೆ ಒಳಗಡೆ ಇಲ್ಲ ನಾಳೆ ಒಳಗಡೆ ನಾನು ಖಂಡಿತ ಬರ್ತೀನಿ. ಮೇಡಮ್, ಇವತ್ತು ವೆಸ್ಟರ್ನ್ ಕಲ್ಚರ್ ನಡುವೆ ಎಷ್ಟು ಮಹತ್ವ ಇದೆ ಅನ್ನೋದನ್ನು ಈ ಥರ ಅಷ್ಟಲಕ್ಷ್ಮಿ ಇವರು ಎಕ್ಸ್ಪೋ ಎಲ್ಲ ಕಡೆ ಮಾಡ್ತಾರೆ. ವಿಶೇಷವಾಗಿ ಮಹಾಲಕ್ಷ್ಮಿ ಲೇಔಟಲ್ಲೂ ಕೂಡ ಈ ಕ್ಷೇತ್ರದ ಮಹಿಳೆಯರಿಗೆ ಏನು ಹೇಳ್ತೀರಾ? ಮತ್ತು ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ, ಮಹಿಳೆಯರಿಗೆ ಏನು ಹೇಳ್ತೀರಾ? ಅದೇ ನಾನು ಹೇಳ್ದಂಗೆ, ನನಗೆ ಪ್ರೀವಿಯಸ್ ಇಯರು ಎಲ್ಲಿ ಸ್ಯಾರಿ ತೊಗೋಬೇಕು ಏನೋ ಅಂತ ಗೊತ್ತಿರಲಿಲ್ಲ. ಆಮೇಲೆ ಎಲ್ಲೂ ಹೋದ್ರೂ ನಂಗೆ ಚೆನ್ನಾಗಿ ಸ್ಯಾರಿ ಸಿಗ್ತಾ ಇರಲಿಲ್ಲ. ಬಟ್ ಇದು ಒಂದು ಒಳ್ಳೆ ಅವಕಾಶ. ಮಹಾಲಕ್ಷ್ಮಿ ಲೇಔಟ್ ಈ ಕಡೆ ಇರೋರು, ಅಂದರೆ ಕುರುಬನಹಳ್ಳಿ ಅರೌಂಡಲ್ಲಿ ಇರೋರಿಗೆ ನಿಮಗೆ ಸ್ಯಾರಿ ಅಲ್ಲೋಗಿ ತೊಗೋಬೇಕು, ಇಲ್ಲೋಗಿ ತೊಗೋಬೇಕು, ಎಲ್ಲಿ ತೊಗೋಬೇಕು ಅನ್ನೋ ಟೆನ್ಷನೇ ಇಲ್ಲ. ನೀವು ಆರಾಮಾಗಿ ಅಷ್ಟಲಕ್ಷ್ಮಿ ಸಿಲ್ಕ್ ಎಕ್ಸ್ಪೋಗೆ ಬಂದರೆ ನಿಮ್ಗೆ ಇಷ್ಟವಾಗಿರೋ ಸ್ಯಾರಿ ಸಿಗುತ್ತೆ. ಮತ್ತು ನಿಮ್ಗೆ ಕಣ್ಣಿಗೆ ಬೇಕಾಗಿರೋವಂಥದ್ದು, ಹಾಗೆ ಯಾವ ರೇಂಜಲ್ಲಿ ನೀವು ಸ್ಯಾರಿ ನೋಡ್ತಿದ್ದೀರಾ ಎಲ್ಲ ಥರ ರೇಂಜ್ ಸ್ಯಾರಿ ಸಿಗುತ್ತೆ. ನೀವು ಎಲ್ಲೆಲ್ಲೋ ಹೋಗಿ ಸುಮ್ಮನೆ ಊಬರ್ಗಾಗಲಿ ರ್ಯಾಪಿಡೋಗಾಗಲಿ ದುಡ್ಡು ವೇಸ್ಟ್ ಮಾಡಿಕೊಂಡು ಆಟೋಗೆಲ್ಲ ಖರ್ಚು ಮಾಡ್ಕೊಂಡು ಹೋಗ್ಬಿಡಿ. ಇಲ್ಲಿ ಒಂದ್ಸಲ ಬನ್ನಿ ಸಾಕು, ಇಲ್ಲಿ ಎಲ್ಲ ಥರ ಸಿಗುತ್ತೆ. ಆರಾಮಾಗಿ ತೊಗೊಂಡು ಮನೆಗೆ ಹೋಗಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ವರ್ಣರಂಜಿತವಾಗಿದೆ, ಅದೇ ಆದಂಥ ಕಲಾ ಶೈಲಿಯಲ್ಲಿದೆ. ಮತ್ತು ನಮ್ಮ ಮೈಸೂರು ಸಂಸ್ಥಾಪಕರ ನೆನಪಿನಲ್ಲಿ ಅಂದರೆ ನಮ್ಮ ಮೈಸೂರು ಸಿಲ್ಕ್ ಸ್ಯಾರೀಸು ಅದು ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ನವನವೀನ ರೀತಿಯಲ್ಲಿದೆ. ನಮ್ಮ ಎಲ್ಲರ ನೆಚ್ಚಿನ ನಮ್ಮ ತಿಮ್ಮೇಗೌಡರು, ಯಾಕೆ ಇಲ್ಲಿ ಬಂದಿದ್ದೀರಾ ಅಂದರೆ ನಮ್ಮ ತಿಮ್ಮೇಗೌಡರು ಅವರು ಮತ್ತು ನಮ್ಮ ಸುನೀತಾ ಇವರು ಅಲ್ಲಿ ನಮ್ಮ ಕುಟುಂಬಕ್ಕೆ ತುಂಬ ಆತ್ಮೀಯರು. ಹಾಗಾಗಿ ಅವರು ಒಳ್ಳೆಯ ಕ್ವಾಲಿಟಿ ಸೀರೆ ನಾನು ಅಲ್ಲಿ ತೊಗೊಳ್ತೀನಿ ಸ್ಯಾರಿಗಳು. ಹಾಗಾಗಿ ತೊಗೊಂಡಿರೋದ್ರಿಂದ ಅಲ್ಲಿ ಚೆನ್ನಾಗಿರುತ್ತೆ ಸ್ಯಾರೀಸು. ಹಾಗಾಗಿ ಇಲ್ಲಿ ಮಾಡ್ತಾಯಿದ್ದೀವಿ ಅಕ್ಕ, ಈಗ ಮಾಡಿ ವೈನಾಟ್ ಬೇಡ ಅನ್ನೋದೇನು. ಮಹಾಲಕ್ಷ್ಮಿ ರೆಡ್ಡಿ ದಾನೋತ್ಸವ ಪಕ್ಷದಲ್ಲಿ ನಮ್ಮ ಪ್ರೀತಿಯ ನೆಚ್ಚಿನ ಶಾಸಕರು ಹಾಗೂ ಮಾಜಿ ಸಚಿವರಾದಂತಹ ಗೋಪಾಲಣ್ಣನವರು, ಶ್ರೀಮತಿಯವರು ಹೇಮಲತಾ ಗೋಪಾಲಯ್ಯನವರು ಬಂದಿದ್ದರು. ಅವರು ಕೂಡ ತುಂಬ ಖುಷಿಯಾಗಿ ಹೋಗಿದ್ದಾರೆ. ತುಂಬ ಚೆನ್ನಾಗಿದೆ ಅಂತೇಳಿ ಅವರು ಒಂದು 6 ಸೀರೆಗಳು ಏನೋ ಪರ್ಚೇಸ್ ಮಾಡಿದ್ರು, ಎಲ್ರಿಗೂ ಗಿಫ್ಟ್ ಕೊಟ್ಟು. ಮತ್ತು ಹಾಗೆ ಪುಟ್ಟಕ್ಕನ ಮಕ್ಕಳಿನಲ್ಲಿ ಮಾಡ್ತಿದ್ದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕಿ. 6 ಗಂಟೆ ಆಯಿತು ಅಂದರೆ ಪುಟ್ಟಕ್ಕನ ಮಕ್ಕಳು ಅಂತ ಸೀರಿಯಲ್ ಮುಂದೆ ಕೂತ್ಕೊಂಡು ನಮ್ಮ ಯಜಮಾನರು ಕೂಡ ಗಂಡಸರುಗಳು ನೋಡಲ್ಲ ಅಂತ ನಮ್ಮ ಮನೆಯವರು ಕೂಡ ನೋಡ್ಕೊತಿದ್ರು. ಅವರು ಬಂದಿದ್ದಾರೆ. ಅವರು ತುಂಬ ಖುಷಿಯಾದರು. ಮನಸೂರೆಗೊಳ್ಳುವಂಥ ಸೀರೆಗಳಿದೆ ಅಂತ ಹೇಳಿದರು. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭೆಯಿಂದ ಮಹಾಲಕ್ಷ್ಮಿಯರೆಲ್ಲರೂ ಹೆಂಗೆಳೆಯರು ಬರಬೇಕು. ಇಲ್ಲಿ ಅಷ್ಟಲಕ್ಷ್ಮಿ ಸಿಲ್ಕ್ ಎಕ್ಸ್ಪೋನಲ್ಲಿ ಮಹಾಲಕ್ಷ್ಮೀಪುರಂ ಕುರುಬರಹಳ್ಳಿ JC ನಗರದಲ್ಲಿದೆ. ಜಯದುರ್ಗ ಕಲ್ಯಾಣ ಮಂಟಪ. ಪ್ರತಿಯೊಬ್ಬ ಹೆಣ್ಮಕ್ಳು ಬನ್ನಿ, ಒಂದು ತೊಗೊಳಕ್ಕೆ ಅಂತ ಬರ್ತೀರಾ, 2-3 ಸೀರೆ ತೊಗೊತೀರಾ. ಅಥವಾ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ 1,000ಕ್ಕೆ 4 ಸೀರೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಬನ್ನಿ, ಈ ಅವಕಾಶವನ್ನು ಸದುಪಯೋಗಗೊಳಿಸಿಕೊಳ್ಳಿ. ನನ್ನ ಸಹೋದರಿಯರೇ, ಅಣ್ಣ ತಮ್ಮಂದಿರೇ, ನಿಮ್ಮ ಅಕ್ಕ ತಂಗಿಯರಿಗೆ ಗೌರಿ ಗಣೇಶ ಹಬ್ಬಕ್ಕೂ ತುಂಬ ಒಳ್ಳೆಯ ಸ್ಯಾರಿ ಇವತ್ತೇ ಪರ್ಚೇಸ್ ಮಾಡ್ಕೊಳ್ಳಿ. 3 ದಿವಸಗಳ ಕಾಲ ಇರುತ್ತದೆ. ಸರ್ ನಮಸ್ಕಾರ. ನಮ್ಮಲ್ಲಿ ಏನಂದ್ರೆ ಅಷ್ಟಲಕ್ಷ್ಮಿ ಸಿಲ್ಕ್ಸ್ 6ನೇ ಎಕ್ಸ್ಪೋ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಮಹಾಲಕ್ಷ್ಮೀಪುರಮಲ್ಲಿ. ಏನಿಗೆ ಮಾಡ್ತಾರೋ ಉದ್ದೇಶ ಅಂದರೆ ವರಮಹಾಲಕ್ಷ್ಮಿ ಇದೆ, ಗೌರಿ ಗಣೇಶ ಇದೆ. ಅದು ಈ ಕ್ಷೇತ್ರದಲ್ಲಿ ನಾನೇ ಇದೇ ಕ್ಷೇತ್ರದಲ್ಲಿ ಇರೋದ್ರಿಂದ ಈ ಕ್ಷೇತ್ರದ ಹೆಣ್ಮಕ್ಳಿಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಅನುಕೂಲ ಆಗಲಿಂದ ತುಂಬ ಅತಿ ಕಮ್ಮಿ ಬೆಲೆ ರೇಟಲ್ಲಿ ನಾನು ಆರ್ಗನೈಸ್ ಮಾಡಿದ್ದೀನಿ. ಇದನ್ನೆಲ್ಲ ಬಂದು ಏನಕ್ಕೆ ಮಾಡಿದ್ದೀವಿ ಅಂತಂದರೆ ನಮ್ಮ ತಿರುಪತಿಯರು ತುಂಬ ಜನ ಇಲ್ಲಿದ್ದಾರೆ. ಅದಕ್ಕೋಸ್ಕರ ತಮಿಳಲ್ಲಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಬೇರೆ, ಅದಕ್ಕೋಸ್ಕರ ಸ್ಪೆಷಲ್ ಆಫರ್ ಕೊಡ್ತಾಯಿದ್ದೀವಿ. ನಿಮಗೆ 1000ಗೆ 4 ಸ್ಯಾರೀಸ್ ಕೊಡ್ತಾಯಿದ್ದೀವಿ. ಆಮೇಲೆ ಅಂದರೆ ಬೈ 1 get 1 ಆಫರ್ ಕೊಡ್ತಾಯಿದ್ದೀವಿ. ಮೈಸೂರು ಸಿಲ್ಕ್ ಬೈ 1 get 1 ಆಫರ್ ಕೊಡ್ತಾಯಿದ್ದೀವಿ. ಪ್ಯೂರ್ ಸಿಲ್ಕ್ ಬೈ 1 get 1 ಆಫರ್ ಕೊಡ್ತಾಯಿದ್ದೀವಿ. ನೀವು ಯಾವುದೇ ಬೈ ಮಾಡಿ ಪ್ರತಿಯೊಂದು, ಇವಾಗ 10,000 ಬೈ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಸ್ಪೆಷಲ್ ಗಿಫ್ಟ್ ಕೊಡ್ತಾಯಿದ್ದೀವಿ. 25,000 ಬಿಲ್ ಮಾಡ್ತಾರೆ ಅಂತ ಅವ್ರಿಗೂ ಇನ್ನೊಂದು ಸ್ಪೆಷಲ್ 2,000 ರೂಪೀಸ್ ಸ್ಯಾರಿ ಫ್ರೀ ಕೊಡ್ತಾಯಿದ್ದೀನಿ. ಆಮೇಲೆ ನೀವು ಯಾವುದೇ ಕಸ್ಟಮರ್ ಬರಲಿ ನಿಮಗೆ ಅವ್ರಿಗೆ ಯಾವುದೇ ಎಲ್ಲ ಸೀರೆ ಏನು ಸೀರೆ ನೋಡ್ತಾರೆ ಬೈ 1 get 1 ಆಫರ್ ಇರುತ್ತೆ. ಇವತ್ತೊಂದು ದಿವಸ ಮಾತ್ರ 1000ಗೆ 4 ಸ್ಯಾರೀಸ್ ಕೊಡ್ತೀವಿ. ಯಾವುದೇ ಎಕ್ಸ್ಪೋದಲ್ಲಿ ಎಲ್ಲರೂ ಎಕ್ಸ್ಪೋದಲ್ಲಿ ನೋಡಿರ್ಬೋದು. ಬಟ್ ನಮ್ಮ ಥರ ಕ್ವಾಲಿಟಿ ಕೂಡ ಮೇಂಟೈನ್ ಮಾಡೋಕ್ಕೆ, ಬಟ್ ರೇಟು ರೀಸನಬಲ್ ಇರುತ್ತೆ. ಯಾವುದೇ ರೇಟಲ್ಲಿ ನೋಡಿ, ಎಲ್ಲ ಎಕ್ಸ್ಪೋದಲ್ಲಿ ಆ್ಯಕ್ಚುಲಿ ನೋಡ್ಕೊಂಬಂದಿದ್ದೀನಿ. ತುಂಬಾ ಹೈ ರೇಟ್ ಇರುತ್ತೆ. ನಮ್ಮ ಎಕ್ಸ್ಪೋದಲ್ಲಿ ಬಂದು ಕಸ್ಟಮರ್ ನೋಡ್ಬೋದು. ತುಂಬ ಕ್ವಾಲಿಟಿಯಾಗಿರುತ್ತೆ. ಕ್ವಾಲಿಟಿ ಮೇಂಟೈನ್ ಮಾಡಿರ್ತೀವಿ. ಒಂದು ರೇಟು ಕೂಡ ಅಷ್ಟೇ ರೀಸನಬಲ್ ಕೊಟ್ಟಿರ್ತೀನಿ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ನಾನು ಉಪಯೋಗ ಎಲ್ಲರಿಗೂ ಹೇಳ್ತೀನಿ. ಮಿನಿಮಮ್ನಿಂದ ಮ್ಯಾಕ್ಸಿಮಮ್ ಎಷ್ಟು ಅಮೌಂಟ್ವರೆಗೂ ಸ್ಯಾರಿ? ಸರ್ ನಮ್ಮ ಹತ್ರ ಬಂದು ಸ್ಟಾರ್ಟಿಂಗ್ 500 ರೂಪೀಸ್ ಅಂತ ಹಿಡಿದು ಅರೌಂಡ್ 40,000 50,000 ಇದೆ. ಒಂದು 10,000 ಸ್ಯಾರೀಸ್ ಇಟ್ಟಿದ್ದೀವಿ. ಒಂದು 100,000 ಡಿಸೈನ್ಸ್ ಇಟ್ಟಿದ್ದೀನಿ ಸರ್ ಇಲ್ಲಿ.